ಕಾಂಗ್ರೆಸ್ ರಾಜ್ಯದಲ್ಲಿ 24 ಸೀಟುಗಳಿಗೆ ಟಿಕೆಟ್ ಘೋಷಣೆ ಮಾಡಿ ಗೆಲ್ಲುವ ಹುಮ್ಮಸ್ಸಿನಲ್ಲಿದೆ. ಆದರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೋಡಿದಾಗ ಯಾವ ಸೀಟಿನಲ್ಲಿ ಬಲಾಬಲ ಹೇಗಿದೆ, ಯಾರು ಗೆಲ್ಲೋ ಚಾನ್ಸ್ ಜಾಸ್ತಿ ಇದೆ, ಬಿಜೆಪಿಯ ಟಾರ್ಗೆಟ್ 28 ತಲುಪೋದಿಕ್ಕೆ ಸಾಧ್ಯವಿದೆಯೇ, ಕಾಂಗ್ರೆಸ್ ಎಲ್ಲೆಲ್ಲ ಇದಕ್ಕೆ ಅಡ್ಡಗಾಲು ಹಾಕಬಹುದು ಅನ್ನೋದರ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ. ರಾಜ್ಯದಲ್ಲಿ ಕಾಂಗ್ರೆಸ್ನ ಎರಡನೇ ಪಟ್ಟಿ ನೋಡಿದ ಮೇಲೆ ಇದು ಪರಿವಾರಕ್ಕಷ್ಟೇ ಸೀಮಿತವಾದ ಪಕ್ಷ ಅಂತ ಕಾಂಗ್ರೆಸ್ನ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಅನ್ನಿಸಿದ್ರೆ ಅದರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಬೆಳಗಾವಿಯಿಂದ ಶುರುವಾಗಿ ಬೀದರ್ವರೆಗೆ, ಮಧ್ಯ ಕರ್ನಾಟಕದಿಂದ ಶುರುವಾಗಿ ಹಳೆ ಮೈಸೂರುವರೆಗೆ ಎಲ್ಲಿ ನೋಡಿದ್ರೂ ಮಕ್ಕಳ ಸಾಮ್ರಾಜ್ಯ ಕಟ್ಟಲು ಕಾಂಗ್ರೆಸ್ ಹೊರಟಿರುವುದು ಸ್ಪಷ್ಟವಾಗಿದೆ. ಬೆಳಗಾವಿ ಜಿಲ್ಲೆ 2 ಕ್ಷೇತ್ರಗಳಿಗೆ 2 ಮಂತ್ರಿಗಳ ಮಕ್ಕಳೇ ಅಭ್ಯರ್ಥಿಗಳು. ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್, ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ, ಬಾಗಲಕೋಟೆಯಲ್ಲಿ ಮಂತ್ರಿ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ, ಬೀದರ್ನಲ್ಲಿ ಮಂತ್ರಿ ಈಶ್ವರ್ ಖಂಡ್ರೆ ಪುತ್ರ ಈಗಷ್ಟೇ 26 ವರ್ಷ ತುಂಬಿರುವ ಸಾಗರ್ ಖಂಡ್ರೆ, ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಳಿಯ ರಾಧಾಕೃಷ್ಣ, ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಹೋದರ ರಾಜಶೇಖರ್ ಹಿಟ್ನಾಳ್, ದಾವಣಗೆರೆಯಲ್ಲಿ ಶಾಮನೂರು ಸೊಸೆ ಹಾಗೂ ಸಚಿವ ಮಲ್ಲಿಕಾರ್ಜುನ ಅವರ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಶಿವಮೊಗ್ಗದಲ್ಲಿ ಬಂಗಾರಪ್ಪ ಪುತ್ರಿ ಗೀತಾ ಶಿವರಾಜ್ಕುಮಾರ್, ಬೆಂಗಳೂರು ದಕ್ಷಿಣದಲ್ಲಿ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿ ಇವರೆಲ್ಲ ಆಲ್ರೆಡಿ ಟಿಕೆಟ್ ಪಡೆದಿದ್ದಾರೆ. ಇದರ ಜೊತೆಗೆ ಸಚಿವ HC ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಮತ್ತು KH ಮುನಿಯಪ್ಪ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣ ಲೋಕಸಭೆ ಟಿಕೆಟ್ ಪಡೆಯುವ ಸರತಿಯಲ್ಲಿ ನಿಂತಿದ್ದಾರೆ. ಅಲ್ಲಿಗೆ ಅಪ್ಪನಿಂದ ಮಕ್ಕಳಿಗೆ, ಮಾವನಿಂದ ಅಳಿಯನಿಗೆ, ಗಂಡನಿಂದ ಹೆಂಡತಿಗೆ ಅಂತ ಸಂಸಾರದ ನೌಕೆ ಸಾಗಿಸುವಂತೆ ಸಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ. ಇವೆಲ್ಲ ಫ್ಯಾಮಿಲಿ ಮ್ಯಾಟರ್ ಅನ್ನ ಪಕ್ಕಕ್ಕಿಟ್ಟು ಈಗ ಚುನಾವಣಾ ಕಣದಲ್ಲಿ ನಡೀತಾ ಇರುವ ಹಣಾಹಣಿಯ ಬಗ್ಗೆ ಹೇಳ್ತೇನೆ. ಬೆಳಗಾವಿ ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ಮಂತ್ರಿಗಳ ಮಕ್ಕಳಿಗೆ ಟಿಕೆಟ್ ಕೊಟ್ಟಿರುವುದರ ಹಿಂದೆ ದೊಡ್ಡ ಲೆಕ್ಕಾಚಾರವೊಂದು ಅಡಗಿದೆ. ಬೆಳಗಾವಿಯಲ್ಲಿ ಪಂಚಮಸಾಲಿ ಲಿಂಗಾಯತರ ಮತ ದೊಡ್ಡ ಪ್ರಮಾಣದಲ್ಲಿದೆ. ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕಿಯಾಗಿ ಹೊರಹೊಮ್ಮಿದ್ದಾರೆ. ಇದೇ ಕಾರಣದಿಂದ ತನ್ನ ಪುತ್ರನ ರಾಜಕೀಯ ಭವಿಷ್ಯ ರೂಪಿಸಲು ಲಕ್ಷ್ಮಿ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇರುವ ಸವಾಲು ಅರಬಾವಿ ಮತ್ತು ಗೋಕಾಕ್ ವಿಧಾನಸಭಾ ಕ್ಷೇತ್ರಗಳು. ಈ 2 ಕ್ಷೇತ್ರಗಳಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯ ಹಿಡಿತವಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅಂದರೆ ಗೋಕಾಕ್ ಮತ್ತು ಅರಬಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸಹಾಯ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೇಕೇ ಬೇಕು. ಇದೇ ಕಾರಣಕ್ಕಾಗಿ ನೀವು ಇಲ್ಲಿ ಸಹಾಯ ಮಾಡಿದರೆ ನಿಮ್ಮ ಪುತ್ರಿಗೆ ಚಿಕ್ಕೋಡಿ ಭಾಗದಲ್ಲಿ ಪಂಚಮಸಾಲಿ ಲಿಂಗಾಯತರ ಓಟು ಹಾಕಿಸುವುದು ನನ್ನ ಜವಾಬ್ದಾರಿ ಎಂದು ಲಕ್ಷ್ಮಿ ಹೇಳಿದ್ದಾರಂತೆ. ಆದರೆ ಮಗಳನ್ನ ರಾಜಕೀಯಕ್ಕೆ ತರಲು ಸತೀಶ್ಗೆ ಹೆಚ್ಚೇನು ಉತ್ಸುಕರಾಗಿರಲಿಲ್ಲ. ಹಾಗಿದ್ರೂ ಕಳೆದ ಬಾರಿ ತಾವು ಬೆಳಗಾವಿ ಬೈ ಎಲೆಕ್ಷನ್ನಲ್ಲಿ ನಿಂತು ಸೋತಿದ್ರಿಂದ ಮತ್ತು ಚಿಕ್ಕೋಡಿ ಭಾಗದಲ್ಲಿ ಮಾತ್ರವಲ್ಲದೆ ವಿಶೇಷವಾಗಿ ಯಮಕರಮರಡಿ ವಿಧಾನಸಭಾ ಕ್ಷೇತ್ರದಲ್ಲಿ ತಮಗೆ ಪದೇ ಪದೇ ಸವಾಲೆಸುತ್ತಿರುವ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಸೋಲಿನ ಪಾಠ ಕಲಿಸಬೇಕು ಎನ್ನುವ ಲೆಕ್ಕಾಚಾರದೊಂದಿಗೆ ಸತೀಶ್ ಕೂಡ ಪುತ್ರಿಯ ರಾಜಕೀಯ ಎಂಟ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇದರಿಂದಾಗಿಯೇ ಈಗ ಬೆಳಗಾವಿ 2 ಕ್ಷೇತ್ರಗಳು ಜಿದ್ದಾಜಿದ್ದಿಯ ಕ್ಷೇತ್ರವಾಗಿ ಪರಿವರ್ತನೆಗೊಂಡಿವೆ. ಅದರಲ್ಲೂ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧಿಸುವುದಕ್ಕೆ ಬಿಜೆಪಿ ನಾಯಕರ ತೀವ್ರ ವಿರೋಧವಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ ವಿಚಾರದಲ್ಲೂ ಬಿಜೆಪಿ ನಾಯಕರಲ್ಲಿ ಅಷ್ಟೇನು ಒಲವಿಲ್ಲ. ಹಾಗಿದ್ರೂ ಇದನ್ನ ಮೀರಿ ಬಿಜೆಪಿಗೆ ಮೋದಿಯವರ ಶಕ್ತಿ ಇದೆ. ಮೋದಿ ಹೆಸರಿನಲ್ಲಿ ಬೆಳಗಾವಿ ಭಾಗದಲ್ಲಿ ಮರಾಠ ಮತಗಳು ಸುಲಭವಾಗಿ ಬಿಜೆಪಿ ಕಡೆಗೆ ವಾಲಬಹುದು. ಹಾಗಿದ್ರೂ ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅದರ ನೇರ ಲಾಭ ಮಂತ್ರಿಗಳ ಮಕ್ಕಳಿಗಾಗುವ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಇನ್ನು ಬಾಗಲಕೋಟೆಯಲ್ಲಿ ಮಂತ್ರಿ ಮಗಳು ಸಂಯುಕ್ತ ಪಾಟೀಲ್ ಎಲೆಕ್ಷನ್ಗೆ ನಿಂತಿದ್ರೂ ಕೂಡ ಪರಿಸ್ಥಿತಿ ಅಷ್ಟು ಸುಲಭವಾಗಿಲ್ಲ. ಮೇಲ್ನೋಟಕ್ಕೆ ಇಲ್ಲಿ ಕಾಂಗ್ರೆಸ್ 5 ಶಾಸಕರನ್ನ ಹೊಂದಿದೆ ನಿಜ. ಆದರೆ ಸ್ಥಳೀಯರೇ ಆಗಿದ್ದ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ತಪ್ಪಿದ ಸಿಟ್ಟಿದೆ. ಸಂಯುಕ್ತ ಪಾಟೀಲ್ ಅವರನ್ನ ಬಾಗಲಕೋಟೆಯಿಂದ ನಿಲ್ಲಿಸಿರುವುದು ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೆ ಅಂತಹ ಸಮಾಧಾನವೇನು ತಂದಿಲ್ಲ. ಇದು ಸಹಜವಾಗಿಯೇ ಬಿಜೆಪಿಗೆ ಅನುಕೂಲ ಆಗಬಹುದು. ಧಾರವಾಡ ಕ್ಷೇತ್ರದಲ್ಲಿ ವಿನೋದ್ ಅಸೂಟಿಗೆ ಟಿಕೆಟ್ ನೀಡುವ ಮೂಲಕ ನವಲಗುಂದದಲ್ಲಿ ಹಿಂದೆ ಟಿಕೆಟ್ ತಪ್ಪಿಸಿದ್ದಕ್ಕೆ ಪ್ರಾಯಶ್ಚಿತ ಮಾಡಿಕೊಂಡಂತಿದೆ ಕಾಂಗ್ರೆಸ್ ನಾಯಕತ್ವ. ಯುವಕನಿಗೆ ಟಿಕೆಟ್ ನೀಡಿದ್ದು ಇಲ್ಲಿ ಗಮನಾರ್ಹ. ಇಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅಳಿಯ ರಜತ್ ಉಳ್ಳಾಗಡ್ಡಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಒಂದೇ ಫ್ಯಾಮಿಲಿಗೆ ಎಷ್ಟು ಟಿಕೆಟ್ ಎನ್ನುವ ಕಾರಣಕ್ಕೆ ರಜತ್ಗೆ ಟಿಕೆಟ್ ಕೈ ತಪ್ಪಿದಂತಿದೆ. ಹಾಗಿದ್ರೂ ಅಸೂಟಿ ಒಳ್ಳೆಯ ಅಭ್ಯರ್ಥಿ. ಆದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಸವಾಲೊಡ್ಡಬೇಕು ಅಂದರೆ ಅಹಿಂದ ವರ್ಗಗಳ ಮತಗಳು ಸಂಪೂರ್ಣ ಕ್ರೋಢೀಕರಣ ಆಗಲೇಬೇಕು. ಇಲ್ಲದೆ ಹೋದರೆ ಇಲ್ಲಿ ಗೆಲುವಿನ ಆಟ ಸುಲಭದ್ದಲ್ಲ. ಈ ಬಾರಿಯ ಇಂಟ್ರೆಸ್ಟಿಂಗ್ ಚುನಾವಣೆ ಅಂದರೆ ಅದು ದಾವಣಗೆರೆಯದ್ದು. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ವರ್ಸಸ್ ಗಾಯತ್ರಿ ಸಿದ್ದೇಶ್ವರ್ ಫೈಟ್ ನಡೀತಾ ಇದೆ. ಗಂಡನ ಬದಲು ಹೆಂಡತಿ ಎನ್ನುವ ರೀತಿಯಲ್ಲಿ ಟಿಕೆಟ್ ಹಂಚಿಕೆಯಾಗಿದೆ. ಅಂತಿಮವಾಗಿ ಇದು ಶಾಮನೂರು ಕುಟುಂಬ ವರ್ಸಸ್ ಸಿದ್ದೇಶ್ವರ ಫ್ಯಾಮಿಲಿ ನಡುವಿನ ವಾರ್. ಬಿಜೆಪಿಗೆ ಬಂಡಾಯ ಬಿಸಿ ತುಪ್ಪವಾಗಿದೆ. ಕ್ಷೇತ್ರದಲ್ಲಿ ಕೇವಲ ಒಬ್ಬ ಮಾತ್ರ ಬಿಜೆಪಿ ಶಾಸಕರಿದ್ದಾರೆ. ಬಿಜೆಪಿಯ ಮಾಜಿ ಶಾಸಕರು ಕೂಡ ಬಿಜೆಪಿ ಅಭ್ಯರ್ಥಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಶಾಮನೂರು ಕುಟುಂಬವೇನಾದರೂ ಈ ಬಾರಿ ಗೆಲ್ಲಲೇಬೇಕು ಎಂದು ಪ್ರತಿಷ್ಠೆಯಾಗಿ ಚುನಾವಣೆಯನ್ನು ಸ್ವೀಕರಿಸಿದರೆ ಕಾಂಗ್ರೆಸ್ ಈ ಸೀಟು ಗೆಲ್ಲುವ ಅವಕಾಶ ಎಲ್ಲ ಕೂಡ ಇದೆ. ಇಲ್ಲದೆ ಹೋದರೆ ಮೋದಿ ಅಲೆಯಲ್ಲಿ ಸೋತೆವು ಅಂತ ಸಮಾಧಾನ ಹೇಳಿಕೊಳ್ಬೇಕು ಅಷ್ಟೇ.
ಮತ್ತೊಂದೆಡೆ ಕಲಬುರಗಿಯಲ್ಲಿ ತನ್ನ ಚುನಾವಣಾ ರಾಜಕೀಯದಿಂದ ಮೊಟ್ಟ ಮೊದಲ ಸೋಲನ್ನ 2019ರಲ್ಲಿ ಕಂಡ ನಂತರ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಮ್ಮೆ ಸ್ಪರ್ಧಿಸದಿರುವ ತೀರ್ಮಾನಕ್ಕೆ ಬಂದಿದ್ರು. ಹೀಗಾಗಿ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಟಿಕೆಟ್ ಪಡೆದಿದ್ದಾರೆ. ಖರ್ಗೆ ಅಳಿಯ ಎನ್ನುವುದೇ ಇಲ್ಲಿರುವ ದೊಡ್ಡ ಬ್ರ್ಯಾಂಡ್. ಸಹಜವಾಗಿ ಇಲ್ಲಿ ಕಾಂಗ್ರೆಸ್ಗೆ ಅನುಕೂಲಕರ ವಾತಾವರಣ ಈ ಬಾರಿ ಇದ್ದೇ ಇದೆ. ಎಐಸಿಸಿ ಅಧ್ಯಕ್ಷರ ತವರು ಕ್ಷೇತ್ರ ಆಗಿರೋದ್ರಿಂದ ಕಾಂಗ್ರೆಸ್ ಪಾಲಿಗೆ ಇದು ಪ್ರತಿಷ್ಠೆಯ ಕ್ಷೇತ್ರ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಆದರೆ ಖರ್ಗೆಯವರ ಕ್ಷೇತ್ರದಿಂದಲೇ ಪ್ರಧಾನಿ ಮೋದಿ ಕರ್ನಾಟಕದ ಚುನಾವಣಾ ರಣಕಹಳೆ ಮೊಳಗಿಸಿದ್ದಾರೆ. ಹೀಗಾಗಿ ಬಿಜೆಪಿ ಕೂಡ ಮತ್ತೊಮ್ಮೆ ಖರ್ಗೆಯವರ ಕ್ಷೇತ್ರದಲ್ಲಿ ವಿಜಯದ ಪತಾಕೆ ಹಾರಿಸುವ ಹುಮ್ಮಸ್ಸಿನಲ್ಲಿದೆ. ಇಷ್ಟಾದರೂ ಈ ಬಾರಿ ಕಾಂಗ್ರೆಸ್ ಕಲಬುರಗಿಯಲ್ಲಿ ಗೆಲ್ಲುವ ಅವಕಾಶವನ್ನು ಉಳಿಸಿಕೊಂಡಿದೆ. ಅಹಿಂದ ಮತಗಳು ದೊಡ್ಡ ಮಟ್ಟದಲ್ಲಿ ಒಗ್ಗೂಡುವ ನಿರೀಕ್ಷೆಯಲ್ಲಿರುವ ಲೋಕಸಭಾ ಕ್ಷೇತ್ರವಾಗಿ ಕಲಬುರಗಿ ಗೋಚರಿಸ್ತಾ ಇದೆ. ಇದರ ಜೊತೆಗೆ ಬೀದರ್ನಲ್ಲೂ ಕಾಂಗ್ರೆಸ್ಗೆ ಗೆಲ್ಲುವ ಅವಕಾಶ ಇತ್ತು. ಆದರೆ ಮಂತ್ರಿ ಮಗನಿಗೆ ಟಿಕೆಟ್ ಕೊಟ್ಟಿದ್ದರಿಂದ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಅನ್ನೋದನ್ನ ಊಹಿಸೋದು ಕಷ್ಟ. ಇಲ್ಲಿ ಬಿಜೆಪಿಯನ್ನು ಬಹಳ ಅನುಕೂಲಕರ ಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಭಗವಂತ್ ಖೂಬಾ ವಿರುದ್ಧ ಶಾಸಕ ಪ್ರಭು ಚೌಹಾಣ್ ಸಿಡಿದೆದ್ದಿದ್ದಾರೆ. ಖೂಬಾಗೆ ಟಿಕೆಟ್ ಕೊಡಬಾರದು ಎಂದು ವಿಜಯೇಂದ್ರ ಕಾಲಿಗೂ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದರು ಚೌಹಾಣ್. ಅಂತವರ ಮನವೊಲಿಕೆ ಹೇಗೆ ಮಾಡಿದ್ರೂ ಖೂಬಾ ಪರವಾಗಿ ಕೆಲಸ ಮಾಡೋದಂತೂ ಅಸಾಧ್ಯದ ಮಾತು. ಆದರೆ ಇದರ ಹೊರತಾಗಿಯೂ ಖೂಬಾ ಮೋದಿ ನಾಮಬಲದ ಮೇಲೆ ಮತ ಕೇಳಬಹುದು. ಈಶ್ವರ್ ಖಂಡ್ರೆ ಫ್ಯಾಮಿಲಿ ಬೀದರ್ ರಾಜಕೀಯದಲ್ಲಿ ತನ್ನದೇ ಹಿಡಿತ ಹೊಂದಿದೆ. ಲಿಂಗಾಯತ ಮತಗಳು ಖಂಡ್ರೆ ಬೆನ್ನಿಗೆ ನಿಂತಿದ್ದೇ ಆದಲ್ಲಿ ಕಾಂಗ್ರೆಸ್ಗೆ ಗೆಲುವನ್ನು ತಪ್ಪಿಸುವುದು ಬಿಜೆಪಿಗೆ ಅಸಾಧ್ಯವಾಗಲಿದೆ. ಇನ್ನು ಈ ಬಾರಿ ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ಸ್ಪರ್ಧೆಯಿಂದ ಪೈಪೋಟಿ ತೀವ್ರ ಹೆಚ್ಚಾಗಿರೋದ್ರಲ್ಲಿ ಅನುಮಾನವೇ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಬಂದಿದೆ. ಟಿಕೆಟ್ ಬೇಡವೆಂದು ಕುಳಿತಿದ್ದ ಸೌಮ್ಯ ರೆಡ್ಡಿ ಹಾಗೂ ಅವರ ತಂದೆ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ರು. ಬೆಂಗಳೂರು ದಕ್ಷಿಣದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಶಾಸಕರಿದ್ರೆ 5ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಆದರೆ ಜಯನಗರ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದು ಕೇವಲ 16 ಮತಗಳ ಅಂತರದಿಂದ ಅನ್ನೋದನ್ನ ಮರೆಯುವಂತಿಲ್ಲ. ಹೀಗಾಗಿ ಎರಡೂ ಪಕ್ಷಗಳಿಗೆ ಒಂದು ರೀತಿಯ ಸಮಬಲ ಇದ್ದೇ ಇದೆ. ಆದರೆ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯಗೆ ಮೋದಿ ನಾಮಬಲ ದೊಡ್ಡದಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಪಕ್ಷದ ಕಡೆಗೆ ಯೋಚನೆ ಮಾಡೋದು ಕಡಿಮೆನೆ. ನಗರ ಮತದಾರರು ಬಿಜೆಪಿ ಕಡೆಗೆ ವಾಲೋದ್ರಿಂದ ತೇಜಸ್ವಿ ಸೂರ್ಯ ಗೆಲ್ಲುವುದು ನಿಶ್ಚಿತ ಎಂಬ ಹುಮ್ಮಸ್ಸು ಬಿಜೆಪಿ ಕಾರ್ಯಕರ್ತರಲ್ಲಿದೆ. ಹಾಗಿದ್ರೂ ತೇಜಸ್ವಿ ಸೂರ್ಯ ಸಂಸದರಾದ ನಂತರ ಅವರ ವರ್ತನೆಯ ಬಗ್ಗೆ ಪಕ್ಷದ ನಾಯಕರಲ್ಲೇ ಒಂದಷ್ಟು ಅಸಮಾಧಾನ ಇದ್ದೇ ಇದೆ. ಇದನ್ನೇನಾದರೂ ರಾಮಲಿಂಗಾರೆಡ್ಡಿ ಅವರು ರಾಜಕೀಯ ಚಾಣಾಕ್ಷತನದಿಂದ ಲಾಭ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದರೆ ಚುನಾವಣೆಯ ಫಲಿತಾಂಶ ಬೇರೆಯ ಸ್ವರೂಪದಲ್ಲಿ ಹೊರಬಿದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಬೆಂಗಳೂರು ದಕ್ಷಿಣ ಹೊರತುಪಡಿಸಿದರೆ ಉಳಿದೆರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಅನುಕೂಲಕರ ವಾತಾವರಣ ಹೊಂದಿದೆ. ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಬಿಗ್ ಫೈಟ್ ನಡೀತಾ ಇದ್ದು ಡಿಕೆ ಸುರೇಶ್ ಸಹಜ ಅಡ್ವಾಂಟೇಜ್ ಹೊಂದಿದ್ದಾರೆ. ಹಾಗಿದ್ರೂ ಹೃದಯವಂತ ಅಂತಲೇ ಜನರಿಂದ ಗೌರವ ಪಡಿತಾ ಇರುವಂತಹ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯಿಂದ ರಿಸಲ್ಟ್ ಏನು ಬೇಕಾದರೂ ಆಗಬಹುದು ಅನ್ನುವಷ್ಟರ ಮಟ್ಟಿಗೆ ಚರ್ಚೆಯಂತೂ ಈ ಕ್ಷೇತ್ರದಲ್ಲಿದೆ. ಮತ್ತೊಂದೆಡೆ ಮೈಸೂರಿನಲ್ಲಿ ಎಂ ಲಕ್ಷ್ಮಣಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಇದು ಸಹಜವಾಗಿಯೇ ಮಹಾರಾಜ ವರ್ಸಸ್ ಪ್ರಜೆ ಎನ್ನುವ ರೀತಿಯ ಫೈಟ್ ನಡೆಯುತ್ತಿರುವಂತೆ ಮಾಡಿದೆ. ಯಾಕಂದ್ರೆ ಯದುವೀರ್ ಒಡೆಯರ್ ವಿಚಾರದಲ್ಲಿ ಬೇಕೋ ಬೇಡವೋ ಸಂಸದ ಪ್ರತಾಪ್ ಸಿಂಹ ಮೈಸೂರು ಮಹಾರಾಜರು ಅನ್ನೋದನ್ನ ಒತ್ತಿ ಒತ್ತಿ ಹೇಳಿ ಚರ್ಚೆಯ ಮುನ್ನೆಲೆಗೆ ತಂದಿದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡಿದೆ. ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಲಕ್ಷ್ಮಣ್. ಮೈಸೂರಿನಲ್ಲಿ ಜಾತಿ ಸಮೀಕರಣವೇನಾದರೂ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ರೆ ಆಗ ಲಕ್ಷ್ಮಣ್ ಗೆಲುವಿನ ಕಡೆಗೆ ಹೆಜ್ಜೆ ಇಡಬಹುದು. ರಾಜಮನೆತನದ ಮೇಲಿನ ಗೌರವ ಹಾಗೂ ಮೋದಿ ಮೇಲಿನ ಅಭಿಮಾನವನ್ನೇ ಜನರು ಪರಿಗಣಿಸಿದರೆ ಒಡೆಯರ್ ಗೆಲುವಿನ ಹಾದಿಯಲ್ಲಿ ಸಾಗಬಹುದು. ಆದರೆ ಅದ್ಯಾಕೋ ಪ್ರತಾಪ್ ಸಿಂಹ ಮಾತ್ರ ತಮ್ಮ ಕೆಲಸದ ಆಧಾರದ ಮೇಲೆ ಮತ ಹಾಕಿ ಅಂತ ಈಗ ಕೇಳ್ತಿರೋದನ್ನ ನೋಡಿದ್ರೆ ಬಿಜೆಪಿಯೊಳಗೆ ಸದ್ದಿಲ್ಲದೆ ಬೇರೆ ಏನೋ ನಡೀತಾ ಇರುವಂತೆ ಭಾಸವಾಗ್ತಿದೆ. ಇದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತದೆ ಅನ್ನೋದನ್ನ ಈಗಲೇ ಅಂದಾಜಿಸುವುದು ಕಷ್ಟ. ಉಳಿದಂತೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಸ್ಪರ್ಧೆಗಷ್ಟೇ ಸೀಮಿತವಾಗಬಹುದೇ ಹೊರತು ಗೆಲುವಿನ ಆಸೆಯನ್ನೇನು ಇಟ್ಟುಕೊಂಡಿಲ್ಲ. ಉಡುಪಿಯಲ್ಲಿ ಹಿರಿಯ ರಾಜಕಾರಣಿ ಜಯಪ್ರಕಾಶ್ ಹೆಗಡೆ ರಂಗ ಪ್ರವೇಶದಿಂದ ಚುನಾವಣಾ ಕದನ ರಂಗೇರಿದೆ. ಆದರೆ ಗೆಲುವಿನ ಹಾದಿ ಸುಲಭದ್ದಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ ಮಂತ್ರಿಯಾಗಿ ಕೆಲಸ ಮಾಡಿದ ಮೇಲೂ ಬಡತನದ ಕಾರ್ಡ್ ಬಳಸ್ತಾ ಇರೋದು ವಿಚಿತ್ರವಾಗಿ ಕಾಣ್ತಾ ಇದೆ. ಆದರೆ ಮೊದಲ ಬಾರಿಗೆ ಸ್ಪರ್ಧೆಗೆ ನಿಂತಾಗ ಬಡತನದ ಚರ್ಚೆಗಳೆಲ್ಲ ಕಾಮನ್. ಆದರೆ ಕೋಟಾ ಆಲ್ರೆಡಿ 2008ರಿಂದಲೇ MLC ಆಗಿ ಸತತವಾಗಿ ಕೆಲಸ ಮಾಡ್ತಿರುವ ರಾಜಕಾರಣಿ. ಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದವರು ಈಗಲೂ ತಮ್ಮ ಹಿನ್ನೆಲೆಯನ್ನೇ ಮುನ್ನೆಲೆಗೆ ತರ್ತಾ ಇರೋದನ್ನ ಜನರನ್ನ ಭಾವನಾತ್ಮಕವಾಗಿ ಸೆಳೆಯುವ ಉದ್ದೇಶದಿಂದ ಮಾತ್ರ. ಆದರೆ ಜಯಪ್ರಕಾಶ್ ಹೆಗಡೆ ಕೂಡ ಕರ್ನಾಟಕ ಕಂಡಿರುವ ಸಜ್ಜನ ರಾಜಕಾರಣಿಗಳಲ್ಲಿ ಒಬ್ಬರು. ಅವರ ಎದುರಿಗಿರುವ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಒಬ್ಬ ಸಜ್ಜನ ರಾಜಕಾರಣಿಯೇ. ಹೀಗಾಗಿ ಇಬ್ಬರ ನಡುವಿನ ಫೈಟ್ ಯಾರು ಹೇಗೆ ಆಡಳಿತ ನಿರ್ವಹಿಸಬಲ್ಲರು ಎನ್ನುವ ಆಧಾರದಲ್ಲಿ ನಡೆದರೆ ಉಡುಪಿ ಚಿಕ್ಕಮಗಳೂರಿನಂತಹ ಪ್ರಬುದ್ಧ ಮತದಾರರು ಇರುವ ಜಿಲ್ಲೆಯ ಚುನಾವಣಾ ಅಖಾಡದ ರಂಗು ಮತ್ತಷ್ಟು ಹೆಚ್ಚಾಗಲು ನೆರವಾಗಬಹುದು. ಏನೇ ಆದರೂ ಈ ಬಾರಿ ಬಿಜೆಪಿ ಟಿಕೆಟ್ ಘೋಷಣೆಯ ನಂತರ ಕಾಂಗ್ರೆಸ್ 6ರಿಂದ 8 ಸೀಟಿನವರೆಗೆ ಗೆಲ್ಲುವ ನಿರೀಕ್ಷೆಯನ್ನ ಆಂತರಿಕವಾಗಿ ಇಟ್ಟುಕೊಂಡಿದೆ. ಇದನ್ನ ಬಿಜೆಪಿಯವರು ಕೂಡ ಬಹುತೇಕ ಒಪ್ಪಿಕೊಳ್ತಿದ್ದಾರೆ. ಆದರೆ ಬಹಿರಂಗವಾಗಿ ಮಾತ್ರ ಬಿಜೆಪಿ ಜೆಡಿಎಸ್ 28ಕ್ಕೆ 28 ಎನ್ನುತ್ತಿದ್ದಾರೆ. ಕಾಂಗ್ರೆಸ್ನವರು 20ಕ್ಕೂ ಹೆಚ್ಚು ಎಂದು ಹೇಳ್ತಾ ಇದ್ದಾರೆ.
ಆದರೆ ಅಂತಿಮವಾಗಿ ಯಾರನ್ನ ಎಲ್ಲಿ ಕೂರಿಸಬೇಕು, ಯಾರನ್ನ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸಬೇಕು ಎನ್ನುವುದು ಮತದಾರರ ನಿರ್ಧಾರಕ್ಕೆ ಬಿಟ್ಟಿದ್ದು. ಲೋಕಸಭಾ ಚುನಾವಣೆಯಲ್ಲಿ ಯಾರು ಎಷ್ಟು ಸೀಟು ಗೆಲ್ಲಬಹುದು ಎನ್ನುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಲು ಮರೆಯಬೇಡಿ. ನಮಸ್ಕಾರ.